ಆದರೆ ಇಂಥದ್ದೆಲ್ಲ ಯೂಸ್ ಮಾಡುವಾಗ ಕ್ವಾಲಿಟಿ ಐಟಮ್ಸನ್ನೇ ನಾವು ಯೂಸ್ ಮಾಡಬೇಕು. ಅಂದರೆ ಗ್ಲಾಸಿನ ಪಾತ್ರೆಗಳೆಲ್ಲ ಆದರೆ ಒಳ್ಳೆ ಕ್ವಾಲಿಟಿ ಇರೋದನ್ನೇ ನಾವು ನೋಡಿ ಯೂಸ್ ಮಾಡಬೇಕು, ಇಲ್ಲಾಂದರೆ ಅದು ಬೇಗ ಒಡೆದು ಹೋಗುತ್ತೆ. ಮತ್ತು ಈ ಥರ ಸಿಲಿಕನ್ ಪಾಟ್ ಸಿಗುತ್ತೆ ನೋಡಿ, ಇದನ್ನು ಯೂಸ್ ಮಾಡ್ಬೋದು. ಇದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಇದು ಮತ್ತೆ ರೀಯೂಸೇಬಲ್, ನಾವು ವಾಶ್ ಮಾಡಿ ಮತ್ತೆ ಯೂಸ್ ಮಾಡಿ ಇದರಲ್ಲಿ ನಾವು ಕೇಕ್ ಐಟಮ್ಸ್, ಪಿಸ್ಸಾ ಮತ್ತೆ ಏನಾದರೂ ಬಿಸಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು. ಮತ್ತು ಈ ಥರ ಏರ್ ಫ್ರೈಯರ್ ಪೇಪರ್ ಲೈನರ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಈ ಥರ ಬಟರ್ ಪೇಪರು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಬಟರ್ ಪೇಪರನ್ನು ತುಂಬ ತೊಗೊಂಡು ಇಟ್ಟಿದ್ದೀನಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ, ಏನಾದರೂ ಫ್ರೈ ಮಾಡಲಿಕ್ಕೆಲ್ಲ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿರೋದು, ಈ ಬಟರ್ ಪೇಪರ್ ಅನ್ನೋದು. ಮತ್ತು ಈ ಏರ್ ಫ್ರೈಯರ್ ಅನ್ನೋದು ಏರಲ್ಲಿ ಕುಕ್ ಆಗುವಂಥದ್ದಲ್ವಾ, ಅಂದರೆ ಅದರೊಳಗೆ ಫ್ಯಾನ್ ಇರುತ್ತೆ, ಆ ಫ್ಯಾನಿಂದ ಗಾಳಿ ಬಂದು ಅದು ಆ ಗಾಳಿಯಲ್ಲಿ ಕುಕ್ ಆಗುವಂಥದ್ದು. ಸೊ ನಾವು ಈ ಥರ ಪೇಪರ್ ಐಟಮ್ಸ್ ಎಲ್ಲ ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನಾವು ತುಂಬ ವೆಯ್ಟ್ ಕಡಿಮೆ ಇರೋ ಫುಡ್ ಐಟಮ್ಸ್ ಎಲ್ಲ ಅದರಲ್ಲಿ ಇಟ್ಟರೆ ಆ ಫ್ಯಾನಿಂದ ಪೇಪರೆಲ್ಲ ಗಾಳಿಗೆ ಹಾರಿ ಹೋಗಿ ಮೇಲೆ ಫ್ಯಾನಿಗೆ ಮತ್ತು ಕೊಯ್ಲಿಗೆಲ್ಲ ಟಚ್ ಆದರೆ ಬೆಂಕಿ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಅಂಥ ಐಟಮ್ಸ್, ಅಂದರೆ ವೆಯ್ಟ್ ಇರುವಂಥ ಫುಡ್ಡನ್ನು ಮಾತ್ರ ನಾವು ಅದರಲ್ಲಿ ಇಡಬೇಕು. ಅದೊಂದು ನೀವು ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕಂದರೆ ಯೂಟ್ಯೂಬಲ್ಲೆಲ್ಲ ನಾನು ತುಂಬ ನೋಡಿದ್ದೀನಿ, ತುಂಬ ಜನರಿಗೆ ಈ ಥರ ಅನುಭವ ಆಗಿದೆ. ಅದಕ್ಕೆ ನಾನು ಮತ್ತೆ ಏರ್ ಫ್ರೈಯರಲ್ಲಿ ಕುಕ್ ಮಾಡೋದು ಸೇಫಾ ಅಂತ ಕೇಳಿದರೆ ತುಂಬ ಸೇಫ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಗೂಗಲಲ್ಲೆಲ್ಲ ತುಂಬ ಸರ್ಚ್ ಮಾಡಿದ್ದೀನಿ, ತುಂಬ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಇದರಲ್ಲಿ ಕುಕ್ ಮಾಡುವಂಥದ್ದು ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು ಅಂತ. ಯಾಕಂದರೆ ಇದರಲ್ಲಿ ತುಂಬ ಆಯಿಲ್ ಕಡಿಮೆ ಯೂಸ್ ಮಾಡ್ತೀವಿ ನಾವು, ಅಂದರೆ ಆಯಿಲ್ ಯೂಸ್ ಮಾಡ್ದೇನೂ ಮಾಡ್ಬೋದು. ಸೊ ಇದರಲ್ಲಿ ಫ್ಯಾಟ್, ಅಂದರೆ ನಾವು ಈ ಆಯಿಲನ್ನು ಯೂಸ್ ಮಾಡದೆ ಮಾಡೋದ್ರಿಂದ ಫ್ಯಾಟ್ ಕಡಿಮೆ ಇರುತ್ತೆ, ಮತ್ತು ಕ್ಯಾಲರಿ ಕೂಡ ಕಡಿಮೆ ಇರುತ್ತೆ ಇದರಲ್ಲಿ ಕುಕ್ ಮಾಡುವಂಥ ಫುಡ್ ಐಟಮ್ಸ್. ಕೊಲೆಸ್ಟ್ರಾಲ್ ಇರೋರೆಲ್ಲ ಆದರೆ ತುಂಬ ಯೂಸ್ ಆಗುತ್ತೆ ಇದು, ಯಾಕಂದರೆ ಆಯಿಲನ್ನು ಯೂಸ್ ಮಾಡದೆ ನಾವು ಕುಕ್ ಮಾಡ್ತೀವಲ್ಲ. ಮತ್ತು ಇದರಲ್ಲಿ ಕುಕ್ ಮಾಡುವಾಗ ಓವರ್ ಕುಕ್ ಆಗದೆ ನೋಡ್ಕೊಳ್ಬೇಕು. ಯಾಕಂದರೆ ಕೆಲವು ಫುಡ್ ಐಟಮ್ಸಲ್ಲಿ ಸ್ಟಾರ್ಚ್ ಇರುತ್ತೆ ನೋಡಿ, ಅಂದರೆ ಎಕ್ಸಾಂಪಲ್ ಈಗ ಪೊಟ್ಯಾಟೊ ಫ್ರೈ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡುವಾಗ ಅದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಅದನ್ನು ಓವರ್ ಕುಕ್ ಮಾಡಿದರೆ ಅದರಲ್ಲಿ ಆಕ್ರಿಲಮೈಡ್ ಅಂತ ಒಂದು ಕೆಮಿಕಲ್ ಫಾರ್ಮ್ ಆಗುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ದೋಷ. ಸೊ ಅದರಿಂದ ಓವರ್ ಕುಕ್ ಆಗದೆ ನಾವು ಇದು ಜಾಸ್ತಿ ಕುಕ್ ಆಗದೆ ಇರಲಿಕ್ಕೆ ನಾವು ಏನು ಮಾಡಬೇಕಂದ್ರೆ ಅದರ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಆಯಿತು. ಮತ್ತು ನಾನು ತೊಗೊಂಡಿರೋದು ಸೀತ್ರೂ ಆಗಿರುವಂಥ ಏರ್ ಫ್ರೈಯರನ್ನು. ಸೀತ್ರೂ ಅಂದರೆ ನಮಗೆ ಫುಡ್ ಐಟಮ್ಸ್ ಎಲ್ಲ ನಮಗೆ ಅಂದರೆ ಕುಕ್ ಆಗ್ತಾ ಇರೋದು ಹೊರಗಡೆಯಿಂದ ನೋಡ್ಬೋದು. ನಮಗೆ ಗ್ಲಾಸ್ ಇದೆ ನೋಡಿ, ಅದಕ್ಕೆ ನೋಡಿ ಹೊರಗಡೆ ಗ್ಲಾಸ್ ಇದೆ ನೋಡಿ. ಸೊ ನಾವು ಇಟ್ಟಿರೋಂಥ ಫುಡ್ ಐಟಮ್ಸ್ ಕುಕ್ ಆಗಿದೆಯಾ ಇಲ್ವಾ ಅಂತ ನಾವು ಹೊರಗಡೆಯಿಂದನೇ ನೋಡ್ಬೋದು. ಸೊ ಸೀತ್ರೂ ತಗೊಳ್ಳೋದೇ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಏರ್ ಫ್ರೈಯರ್ ಬಗ್ಗೆ ನನ್ನ ಒಂದು ಒಪಿನಿಯನ್ ಅಂದರೆ, ನಾನು ಇಷ್ಟು ದಿನ ಯೂಸ್ ಮಾಡಿದ್ನಲ್ಲ, ಒಂದು ಬೆಸ್ಟ್ ಕುಕಿಂಗ್ ಮೆಥಡ್ ಅಂತ ಹೇಳ್ಬೋದು ಇದರಲ್ಲಿ ಕುಕ್ ಮಾಡುವಂಥದ್ದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನನಗೆ ಇದ್ರ ಬಗ್ಗೆ ಗೊತ್ತಿರುವಂಥ ವಿಷಯಗಳನ್ನೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಇಷ್ಟ ಇರೋರು ತಗೊಳ್ಬೋದು.